ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ವ್ಲಾಗ್ ಅನ್ನೋದಕ್ಕಿಂತ ಒಂದು ವಿಡಿಯೋ ಅಷ್ಟೇ. ಅಂಡ್ ನನ್ನ ವ್ಲಾಗ್ಸ್ ಅಲ್ಲಿ ಪ್ರತಿ ವ್ಲಾಗ್ ಅಲ್ಲಿ ನೀವೆಲ್ಲರೂ ಏನ್ ಕೇಳ್ತಾ ಇದ್ರಿ ಅದಕ್ಕೊಂದು ಚಿಕ್ಕ ವಿಡಿಯೋ ಮಾಡಿ ಬಿಡ್ತಾ ಇದೀನಿ. ಹಾಗೆ ಕಮೆಂಟ್ಸ್ ಗಳು ಕೂಡ ಬಗ್ಗೆ ಸ್ವಲ್ಪ ಕೆಲವೊಂದಷ್ಟು ಕ್ಲಾರಿಟಿ ಕೊಡ್ಬೇಕಿತ್ತು, ಕೊಡ್ತೀನಿ. ಸೊ ತುಂಬಾ ನೀಡ್ ಇದೆ ಅಂತ ಅನಿಸ್ತು. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂಡ್ ಪ್ರೀತಿಯಿಂದ ವ್ಲಾಗ್ಸ್ ನೋಡ್ತಾ ಇದ್ದೀರಾ, ಲೈಕ್ಸ್ ಮಾಡ್ತಾ ಇದ್ದೀರಿ ಅಂಡ್ ಇಂಟರಾಕ್ಷನ್ ಮಾಡ್ತಾ ಇದ್ದೀರಿ ಕಮೆಂಟ್ಸ್ ಗಳಿಗೆಲ್ಲ. ಸೊ ನಿಮ್ಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅದಾದ್ಮೇಲೆ ಮಿಂಚು ಬಗ್ಗೆ ಸಾಕಷ್ಟು ಕ್ವಶನ್ಸ್ ಗಳು ಬರುತ್ತೆ, ಅದಕ್ಕೆ ಒಂದೊಂದಾಗಿ A to Z ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಯಾಕೆ ಕಮೆಂಟ್ಸ್ ಮಾಡಿ ಕ್ವಶನ್ಸ್ ನ ಕೇಳ್ತೀರಿ ಅಂತಂದ್ರೆ ಮೇ ಬಿ ಕಂಪ್ಯಾರಿಸನ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಒಂದು ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ, ಪ್ರತಿದಿನ ನಮ್ಮನ್ನು ನೋಡ್ತಾ ಇರ್ತೀವಿ ಅಂತ ತಿಳ್ಕೊಬೇಕು ಅನ್ನೋದು ಎಲ್ಲರಿಗೂ ಸಹಜ ಇದ್ದೇ ಇರುತ್ತೆ. ಹಾಗಾಗಿ ನಾನು ವ್ಲಾಗ್ಸ್ ಅಲ್ಲಿ ಎಲ್ಲದೂ ಹೇಳ್ತಾ ಇರ್ತೀನಿ. ಬಟ್ ಆದ್ರೆ ಏನ್ ಮಾಡೋದು, ಒಬ್ರು ಒಂದು ವ್ಲಾಗ್ಸ್ ನೋಡಿರ್ತಾರೆ, ಹಾಗೆ ಇನ್ನೊಂದು ವ್ಲಾಗ್ ನ ನೋಡಿರಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ ಗ್ಯಾಪ್ ಆದಾಗೆಲ್ಲ ನಮ್ಗೆ ಅದು ಗೊತ್ತಾಗಲ್ಲ, ಮತ್ತೆ ನೆಕ್ಸ್ಟ್ ವ್ಲಾಗ್ಗೆ ಅದೇ ಕ್ವಶನ್ ಬಂದಿರುತ್ತೆ. ಸೊ ಹಾಗಾಗಿ ನನಗಂತೂ ಸಾಕಾಗ್ಬಿಟ್ಟಿದೆ. ಸೊ 1 ಟೈಮ್ ಕೊಡ್ಬೋದು, 2 ಟೈಮ್ ಕೊಡ್ಬೋದು, ಅದೇ ಕ್ವಶನ್ಗೆ ಆನ್ಸರ್ ಮಾಡಿ 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 ಸಾಕಾಗ್ಬಿಟ್ಟಿದೆ. ಏನಿಲ್ಲ, ತುಂಬಾ ಸಿಂಪಲ್ ಕ್ವಶನ್ಸ್, ಅದನ್ನ ನಾನು ಇದರಲ್ಲಿ ಕವರ್ ಮಾಡ್ಬಿಡ್ತೀನಿ. ಏನಂತಂದ್ರೆ ಒಂದು ಪಾಪು ಇದೆ, ಅದನ್ನ ನೋಡ್ಕೊಂತಿದ್ದಾರೆ, ಬೆಳೆಸ್ತಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಅದಕ್ಕೆ ಆಗಿರುವಂತ ಕ್ವಶನ್ಸ್ ಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಸ್ವಲ್ಪ ಒಂದು 3ನೇದಾಗಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಅಂತ ಹೇಳಿ ಕೇಳ್ತೀರಿ. ಅದಕ್ಕಂತಾನೆ ನಾನು ಇವತ್ತು ಉತ್ತರ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಒಂದ್ ಸ್ವಲ್ಪ ಕವರ್ ಮಾಡ್ತೀನಿ. ಏನು ಅಂತಂದ್ರೆ ಈ ನಮ್ಮ ಮಿಂಚು ಇಲ್ಲೇ ಇದ್ದಾಳೆ. ಸೊ ಮಿಂಚುಗೆ ಇವಾಗ 5 months ಕಂಪ್ಲೀಟ್ ಆಗಿ 6 ರನ್ನಿಂಗ್ ಆಗ್ತಾ ಇದೆ. ಇವತ್ತು ಆಲ್ರೆಡಿ 15 ಅಲ್ವಾ. ಸೊ 6 days, 1 week ಆಯ್ತು. 6 months ಸ್ಟಾರ್ಟ್ ಆಗಿ 1 week ಆಯ್ತು, 5 months ಕಂಪ್ಲೀಟ್ ಆಗಿ 6 ಅಲ್ಲಿ ರನ್ನಿಂಗ್. ಸೊ ಇದು ಕ್ಲಾರಿಟಿ ಕೊಟ್ಟೆ. ಯಾಕಂದ್ರೆ ಎಷ್ಟು ಮಂತ್ ಯಾವಾಗ ಫುಡ್ ಸ್ಟಾರ್ಟ್ ಮಾಡ್ತೀರಿ, ಇಷ್ಟು ಬೇಗ ನಂಗೆ ಹೆಂಗ್ ಅಂತಿದ್ದಾರೆ. ಸೊ 5 ತಿಂಗಳು ತುಂಬಿ ಸಂಪೂರ್ಣವಾಗಿ 6ರಲ್ಲಿ ಬಿದ್ದಾಗ ಫುಡ್ ಸ್ಟಾರ್ಟ್ ಮಾಡ್ತೀನಿ ನಾನು. ಇನ್ನೊಂದು ಫಸ್ಟ್ ಬರ್ತ್ ವೇಟ್ ಎಷ್ಟಿದೆ ಪಾಪುದು. ಬರ್ತ್ ವೇಟ್ ಎಷ್ಟು ಅಂತಂದ್ರೆ ಅದು ಆಕ್ಚುಲಿ 3.3 kg, 3.5 kg 200 ಗ್ರಾಮ್ ಕಡಿಮೆ, ಅಂದ್ರೆ 3.3 kg ಇದ್ಲು. ಹಾಗೆ ನಂದು ನಾರ್ಮಲ್ ಡೆಲಿವರಿ ಅಂಡ್ ನಂದಿನ್ನೂ ಆಪರೇಷನ್ ಆಗಿಲ್ಲ. ಆಪರೇಷನ್ ಯಾವಾಗ ಮಾಡಿಸ್ಕೊಂತೀನಿ ಅಂದ್ರೆ ನಾನು ಪೀರಿಯಡ್ಸ್ ಆಗೋದು 1 year ಆಗುತ್ತೆ. ಸೊ ಪಾಪು ಆಗಿ 1 year ನಂದು ಪೀರಿಯಡ್ಸ್ ಆಗೋದು. ಸೊ ಪೀರಿಯಡ್ಸ್ ಆದ್ಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಒಂದು 6 ತಿಂಗಳು ಬೇಕಾಗುತ್ತೆ ಆಪರೇಷನ್ ಮಾಡೋದಕ್ಕೆ. ಅದನ್ನ ಶೇರ್ ಮಾಡ್ತಿರಲ್ವಾ. ಸೊ ಆಪರೇಷನ್ ಬಗ್ಗೆ ಕೇಳ್ತಾ ಇರ್ತೀರಿ, ಹಾಗಾಗಿ ಹೇಳ್ದೆ. ಅಂಡ್ ನೆಕ್ಸ್ಟ್ ಏನು ಅಂತಂದ್ರೆ ಮತ್ತೆ ಏನ್ ಕೇಳ್ತೀರಾ ಅಂತಂದ್ರೆ ಎಸ್ ಪಾಪು ಮಲಗ್ತಿದ್ಲಾ ಅಂತ ಹೇಳಿ. ಅವಳು ಆಕ್ಚುಲಿ ಒಂದು 1.5 ತಿಂಗಳು ಅನ್ಸುತ್ತೆ ತುಂಬಾ ರಾತ್ರಿ ನನಗೆ ಕಾಟ ಕೊಟ್ಟಿದ್ದು. ಆಲ್ಮೋಸ್ಟ್ ಒಂದು ನಿಯರೆಸ್ಟ್ 2 months. ಸೊ 3 months ಇಂದ ಅಂದ್ರೆ 3 ತಿಂಗಳಿಗೆ ಬಿದ್ದಾಗಿಂದ ಅವಳು ಇಲ್ಲಿವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ. ನನ್ನ ಪಕ್ಕದಲ್ಲಿ ಮಲ್ಕೊಂಡ್ರೆ ಸಾಕು ನಿದ್ದೆ ಮಾಡ್ತಾಳೆ, ಏನ್ ಡಿಸ್ಟರ್ಬೆನ್ಸ್ ಇಲ್ಲ. ಹಾಗೆ ಹಿಂಗೆ ಇರುತ್ತೆ ಅಂತಾನು ಹೇಳಲ್ಲ ನಾನು. ಆಲ್ರೆಡಿ ನನ್ನ ಸೆಕೆಂಡ್ ಬೇಬಿಗೆ ಅನ್ಭವಿಸ್ಬಿಟ್ಟಿದೀನಿ. ಅವಳು ಒಂದು 5 ತಿಂಗಳು ಚೆನ್ನಾಗಿ ಮಲ್ಕೊಂಡ್ಳು. ಅದಾದ್ಮೇಲೆ 1:30ಗೆಲ್ಲ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಂಗಾಗಿ ಇವಳ ವಿಚಾರದಲ್ಲಿ ಆತರ ಏನ್ ಮೈಂಡ್ ಫಿಕ್ಸ್ ಆಗಿಲ್ಲ, ಹೆಂಗ್ ಬರುತ್ತೋ ಹಂಗೆ ಹೋಗೋಣ ಅಂತ ಅನ್ಕೊಂಡಿದ್ದು. ಆಮೇಲೆ ಫೀಡಿಂಗ್ ಬಗ್ಗೆ ಕೇಳಿದಿರಿ. ಸೊ ಫೀಡಿಂಗ್ ಬಗ್ಗೆ ಆಕ್ಚುಲ್ ಆಗಿ ನಾನು ಆಲ್ರೆಡಿ ಹೇಳಿದೀನಿ, ಬಟ್ ಆದ್ರೂ ಮತ್ತೆ ಕೇಳ್ತಾ ಇದ್ರೆ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಅವಳಿಗೆ ಯಾವ ತರ ಫೀಡಿಂಗ್ ಮಾಡಿಸ್ತೀನಿ, ಒಂದು 2 hours ಒಂದ್ಸರಿ ಮಾಡಿಸ್ತೀನ, ಎಷ್ಟೊತ್ತು ಮಾಡಿಸ್ತೀನಿ, ಹೆಂಗ್ ಗೊತ್ತಾಗುತ್ತೆ. ನಾನು ನಿಮ್ಗೊಂದು ವಿಚಾರ ಹೇಳ್ತೀನಿ ಇದರಲ್ಲಿ. ಆಕ್ಚುಲ್ ಆಗಿ ಫೀಡಿಂಗ್ ಮಾಡೋದ್ರೂ ಟೈಮ್ ನೋಡ್ಕೊಂಡು ನೋಡ್ಕೊಂಡು ಇಷ್ಟೊತ್ತಿಗೆ ಮುಗಿಸ್ಬೇಕು, ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ತುಂಬಾ ರಾಂಗ್. ಆಕ್ಚುಲಿ ತಾಯಿಯಾಗಿ ಹಂಗೆ ಯೋಚನೆ ಮಾಡಬಾರ್ದು ನಾವು. ಆಕ್ಚುಲಿ ಅದು ನಿಮ್ಗೊಂದು ಇನ್ಫಾರ್ಮೇಶನ್ ಬೇಕು ಅಂತ ನೀವು ಕೇಳಿರ್ತೀರಿ, ಬಟ್ ನನಗೆ ಇದೇನೋ ರಾಂಗ್ ಅನ್ನಿಸ್ತಾ ಇದೆ ಹಂಗೆ ಯೋಚನೆ ಮಾಡೋದು. ಆಕ್ಚುಲ್ ಆಗಿ 2 hours ಒಂದ್ಸರಿ ಮತ್ತೆ 3 hours ಒಂದ್ಸರಿ ಹಿಂಗೆ ಪಾಪು 1.5 hours ಒಂದ್ಸರಿ ಹಾಲು ಕುಡಿಸ್ಬೇಕನ್ನೋದು ನನ್ನ ಪ್ರಕಾರ ರಾಂಗ್ ಅಂತ ಹೇಳ್ತೀನಿ. ಡಾಕ್ಟರ್ ಹೇಳ್ತಾರೆ, ಯಾಕೆ ಹೇಳ್ತಾರೆ ಅಂತಂದ್ರೆ ಮಗು ಕೆಲವೊಮ್ಮೆ ಗಾಢ ನಿದ್ದೆಲಿದ್ದು ಅದು ನಿದ್ದೆ ಸಂಪೂರ್ಣ ಹೋಗ್ಬಿಟ್ಟಿರುತ್ತೆ. ಸೊ 1 ತಾಸಾದ್ರೂ ಇದ್ರಲ್ಲ, 2 ತಾಸಾದ್ರೂ ಇದ್ರಲ್ಲ, ಹಂಗೆ ಮಿತಿ ಮೀರಿ ಹೋದಾಗ ನಾವು ತಗೊಂಡು ಹಾಲು ಕುಡಿಸ್ಬೇಕು. ಅದರ್ವೈಸ್ ಕೆಲವೊಬ್ರಿಗೆ ದೊಡ್ಡ ಇರುತ್ತೆ, ಸಣ್ಣ ಮಕ್ಳಿಗೆ ಅದು ತುಂಬಾ ಹಸುವಾಗ್ತಾ ಇರುತ್ತೆ. ಆಮೇಲೆ ಅವ್ರು ಯೂರಿನ್ ಪಾಸ್ ಮಾಡಿದ ತಕ್ಷಣ ಬೇಕೇ ಬೇಕು ಹಾಲು. ಹಂಗಿದ್ದ ಏನ್ ಮಾಡ್ತೀರಾ, 2 hours ಆಗ್ಲಿ ವೇಟ್ ಮಾಡಿ ಆಮೇಲೆ ಕುಡಿಸ್ತೀನಿ ಅಂತ ಹೇಳಕ್ಕಾಗುತ್ತೆ? ಸಾಧ್ಯನೇ ಇಲ್ಲ. ಮಕ್ಕಳು ಚೆನ್ನಾಗಿ ಬೆಳಿಬೇಕಂತಂದ್ರೆ ಅವ್ರು ಯಾವಾಗ ಅದಕ್ಕೆಲ್ಲ ಫೋರ್ಸ್ ಮಾಡ್ತಿರ್ತಾರೆ, ಹಾಲು ಕುಡಿಯೋದಕ್ಕೆ ಫೋರ್ಸ್ ಮಾಡ್ತಿರ್ತಾರೆ, ಮತ್ತೆ ಒಂದು ಇರುತ್ತಲ್ವಾ. ಸೊ ಅವ್ರಿಗೆ ಹಸು ಅನಿಸ್ತಾ ಇದೆ, ಅಳ್ತಾ ಇರುವಂತದ್ದು, ಕಿರಿಕಿರಿ ಮಾಡಿದ್ರೆ ಪ್ರತಿ ಸರಿ ತಾಯಿ ಎದೆಗೆ ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ಸೊ ನಾನು ಹಂಗೆ ಮಾಡೋದು. ಯಾವಾಗಾದ್ರೂ ಕೇಳಿ ಅವಳು ಗೀಮಿಂಗ್ಸ್ ಅದೆಲ್ಲ ಇಲ್ಲ. ಅವಳಿಗೆ ಹಾಲು ಸಂಪೂರ್ಣವಾಗಿ ಹೊಟ್ಟೆ ತುಂಬಿತು ಅಂತಂದ್ರೆ ಸೈಡಿಗೆ ತಿರ್ಕೊಂಡ್ಬಿಡ್ತಾಳೆ, ಬಿಟ್ಬಿಡ್ತಾಳೆ. ಆಮೇಲೆ ನಾನು ಹಾಲು ಕುಡ್ಸಕ್ ಹೋದ್ರು ಅಂತಂದ್ರೆ ತಿರ್ಕೊಂತಾಳೆ. ಅವಾಗ ಫೋರ್ಸ್ ಮಾಡೋ ಅಗತ್ಯನೇ ಇಲ್ಲ. ಆರಾಮ್ಸೆ 1-2 ಸರಿ ಯೂರಿನ್ ಮಾಡ್ಲಿ ಅಂತ ವೇಟ್ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ತುಂಬಾ ಹಸುವಾಗುತ್ತೆ ಅವಳಿಗೆ, ಅವಾಗ ಹೊಟ್ಟೆ ತುಂಬಾ ಹಾಲು ಕುಡಿತಾಳೆ. ಸೊ ಹಿಂಗೆ ಆಮೇಲೆ ಪಾಪುಗೆ ಹಾಲು ಸಾಕಾಗುತ್ತಾ ಅನ್ನೋದು ಹೆಂಗ್ ಗೊತ್ತಾಗುತ್ತೆ, ಯಾಕೋ ಕಿರಿಕಿರಿ ಮಾಡ್ತಾ ಇದಾರೆ ಅಂತಂದ್ರೆ. ಸೊ ಫ್ರೆಂಡ್ಸ್, ಕಿರಿಕಿರಿ ಮಾಡುವಂತ ವಿಚಾರದಲ್ಲಿ ಮಗುಗೆ ಹಾಲು ಅಷ್ಟೇ ಅಲ್ಲ, ಸೊ ಹಾಲಿನ ಜೊತೆಲಿ ಸ್ವಲ್ಪ ತೇಗ್ ಬರ್ಸೋಂಥದ್ದು ಇರ್ಬೋದು, ಆಮೇಲೆ ನಮ್ಮ ಸ್ಪರ್ಶ ಆಗಿರ್ಬೋದು, ಆಮೇಲೆ ತಾಯಿಯ ವಾಯ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಗೊತ್ತಿಲ್ಲ ಅನ್ಸುತ್ತೆ ಇದು. ಕಮ್ಯುನಿಕೇಟ್ ಮಾಡ್ಬೇಕು. ಇವತ್ತಿನವರೆಗೂ ನಾವು ನಮ್ಮ ಪಾಪು ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತೀವಿ. 1 hour ಹಾಲು ಕುಡಿಸಿ ಮಲಗಿಸಿದೀನಿ ಅಂತಂದ್ರೆ ಇನ್ನೂ 1 hour ಅಲ್ಲಿ ಅವಳಿಗೆ ಆಟ ಆಡಿಸ್ತೀನಿ ನಾನು.
ಸೊ ಲಾಗ್ಸ್ ಇದೆಲ್ಲ ಕವರ್ ಮಾಡ್ತಾ ಇರ್ತೀನಿ, ನಾನು ಪ್ಲೇಯಿಂಗ್ ಟೈಮಿಗೆ ತುಂಬಾ ಟೈಮ್ ಕೊಡ್ತೀನಿ ಹಂಗೆ ಹಿಂಗೆ ಅಂತೇಳಿ. ಸೊ ಅವಾಗ ಆ ಮೈಂಡ್ ಅಲ್ಲಿ ನ್ಯೂರಾನ್ಸ್ ಅನ್ನೋದು ಡೆವಲಪ್ಮೆಂಟ್ ಆಗ್ತಿರುತ್ತೆ, ಕ್ಯಾಚ್ ಆಗ್ತಾ ಇರುತ್ತೆ, ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಮಿಂಚು ಆಲ್ರೆಡಿ ಇವಾಗ ಯಾರ ವಾಯ್ಸ್ ಬಂದ್ರು ಟಕ್ಕನಾಗಿ ತಿರುತ್ತಲ್ಲ, ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ತಿರುಗಿ ನೋಡ್ತಾಳೆ ಅಂಡ್ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾಳೆ, ಸ್ಮೈಲ್ ಮಾಡ್ತಾಳೆ. ಅಣ್ಣನ ಜೊತೆ ಕಮ್ಯುನಿಕೇಶನ್ ಮೀನ್ಸ್ ನಗೋದು, ಅವ್ರದ್ದು ರಿಯಾಕ್ಷನ್ಗೆ ಇವಳು ಕಮ್ಯುನಿಕೇಟ್ ಮಾಡ್ತಿರ್ತಾಳೆ, ಅಕ್ಕನ ಜೊತೆ ಚೆನ್ನಾಗಿ ಆಡ್ತಾಳೆ, ನಮ್ಮ ಅಪ್ಪಾಜಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಳೆ. ಹಿಂಗೆ ಅವರಿಗೆ ಒಂದೊಂದಾಗಿ ಇವಾಗ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಬಾಡಿಲಾಗಿರ್ಬೋದು, ಮೈಂಡ್ ಅದಾಗಿರ್ಬೋದು. ಸೊ ಅದಕ್ಕೆ ನಾವು ಈ ತರ ಇದ್ರೆ ಹೆಂಗೆ, ಹಾಲು ಕುಡಿಸಿದ ತಕ್ಷಣ ತೇಗಿಸುವಂತದ್ದಾಗಿರ್ಬೋದು, ಮತ್ತೆ ಅವ್ರ ಜೊತೆ ಮುಖ ಕೊಟ್ಟು ಮುಖಕ್ಕೆ, ಆಮೇಲೆ ಕಣ್ಣನ್ನು ನೋಡ್ತಾ ಮಾತಾಡುವಂಥದ್ದು, ಮತ್ತೆ ಸ್ವಲ್ಪ ಹೊತ್ತು ಹಗ್ ಮಾಡಿ ಅವಳಿಗೆ ಬೆನ್ಸೋರುವಂಥದ್ದು, ಇದೆಲ್ಲ ತಾಯಿ ಸ್ಪರ್ಶ. ಮೀನ್ಸ್ ಯಾವ ಒಂದು ಹಾರ್ಟ್ ಬೀಟ್ ಕೂಡ ಮೀನ್ಸ್ ಏನು ಕ್ಯಾಲ್ಕುಲೇಟ್ ಸಮ ಆಗಲ್ಲ ಸೊ ಮಗುಗೆ. ಯಾಕಂದ್ರೆ ನಾವ್ ಹಿಂಗೆ ಎತ್ಕೊಂತೀವಲ್ಲ, ಅವ್ರ ಹಾರ್ಟ್ ಬೀಟ್ಗೂ ನಮ್ಮ ಹಾರ್ಟ್ ಬೀಟ್ಗೂ ಅದೊಂದು ಕನೆಕ್ಷನ್ ಇದೆ. ಅದಾದಾಗ್ಲೇ ಅದು ಆಕ್ಚುಲ್ ಆಗಿ ಅವ್ರು ಕೂಲ್ ಆಗೋದು. ಸೊ ಅಷ್ಟು ಕನೆಕ್ಟಿವಿಟಿ ಇದೆ ಅಂತಂದಾಗ ಆ ಕನೆಕ್ಟಿವಿಟಿ ಸ್ವಲ್ಪ ಗ್ಯಾಪ್ ಬಂದು ಅವ್ರಾಗ ಅವರು ಇಂಡಿವಿಜುವಲ್ ಆಗಿ ಯಾವಾಗ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿವರೆಗೂ ಅವ್ರ ಒಂದ್ ಸ್ವಲ್ಪ ನಮ್ಮ ಅಂಗಳದಲ್ಲಿ ಇರಬೇಕು. ಸೊ ಇಲ್ಲೆಲ್ಲ ಇರ್ಬೇಕು ಅವರು. ಅದಕ್ಕೆ ನೀವು ನೋಡ್ತಾ ಇರ್ರಿ ಲಾಗ್ಸ್ ಅಲ್ಲಿ ನಾನು ಎತ್ಕೊಂಡು ಓಡಾಡೋದಾಗಿರ್ಬೋದು, ಮತ್ತೆ ಎತ್ಕೊಂಡು ಆಟಾಡ್ಸೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು ಮಾಡ್ತಾನೆ ಇರ್ತೀನಿ. ಸೊ ಅದೊಂದು ಲಿಂಕ್ ಇದೆ, ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಫೀಡಿಂಗ್ ವಿಚಾರದಲ್ಲಿ ನೀವು ಫಸ್ಟ್ ಆಫ್ ಆಲ್ ಮೈಂಡ್ ಸೆಟ್ ಮಾಡ್ಕೋಬೇಕಾಗಿರೋದು ಹಿಂಗೆ. ನನ್ನ ಕೇಳಿದ್ರೆ ನಾನು ಇದನ್ನೇ ಹೇಳ್ತೀನಿ. ಸೊ ಪಾಪು ಯಾವಾಗ ಕೇಳುತ್ತೆ ಅದು ಸಂಪೂರ್ಣವಾಗಿ ಕೊಡಿ. ಹಾಲು ಬರ್ತಾ ಇಲ್ಲ, ಸೊ ಏನ್ ಮಾಡೋದು ಅಂತ ಹೇಳೋದಾಯ್ತು ಅಂತಂದ್ರೆ, ಆಕ್ಚುಲ್ ಆಗಿ ಹಾಲು ಬರಲ್ಲ ಅನ್ನೋದಕ್ಕೆ ಕಾರಣ ಸಂಪೂರ್ಣ ನಾವೇ ಆಗ್ತೀವಲ್ವಾ. ಸೊ ಒಂದು ಊಟ ಚೆನ್ನಾಗಿ ಮಾಡಬೇಕು, ಪ್ಲಸ್ ಊಟ ನಮಗೆ ಸರಿಯಾಗಿ ಮಾಡಿದ್ರು ಕೂಡ ಹಾಲು ಬರ್ತಾ ಇಲ್ಲ ಅಂತಂದಾಗ ಮೆಡಿಕೇಶನ್ಸ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ಸೊ ನಾನು ಸ್ಟಾರ್ಟಿಂಗ್ 3ನೇ ಪಾಪು ಇದು ಹಾಲು ಬರುತ್ತೋ ಇಲ್ಲೋ ಅನ್ನೋ ಕಾರಣಕ್ಕೆ ಮೆಡಿಸಿನ್ಸ್ ತಗೊಂಡಿದ್ದೀನಿ ಡಾಕ್ಟರ್ಗೆ ಕೇಳಿ. ಆಮೇಲೆ ಬರ್ತಾ ಅದು ಚೆನ್ನಾಗಾಯ್ತು, ಹಾಗಾಗಿ ಬಿಟ್ಬಿಟ್ಟೆ. ಆಮೇಲೆ ಮೆಡಿಸಿನ್ಸ್ ತಗೊಂಡಿದ್ದು ಕೂಡ ಕೇವಲ 2 ವಾರ ಅಷ್ಟೇ. 2 ವಾರಕ್ಕೆ ಟ್ಯಾಬ್ಲೆಟ್ಸ್ ಕೊಡೋದವರು 2 ವಾರ ತಗೊಂಡಿದ್ದೀನಿ. ಅದಾದ್ಮೇಲೆ ಮತ್ತೆ ನಂಗೆ ಅವಶ್ಯಕತೆ ಅನ್ನಿಸ್ಲಿಲ್ಲ, ತಗೊಂಡಿಲ್ಲ. ಸೊ ಹಂಗೆ ನೀಡಿದ್ದಾಗ ತಗೋಬೇಕು. ಯಾಕೆ ಕೊಡ್ತಾರೆ ಮೇನ್ ಆಗಿ ಅಂತಂದ್ರೆ ಈ ಮೆಮರಿ ಗ್ಲ್ಯಾಂಡ್ಸ್ ಅಂತ ಅಂತಾರೆ. ಸೊ ಗ್ಲ್ಯಾಂಡ್ಸ್ ಅಲ್ಲಿ ಆ ಹಾಲು ಉತ್ಪತ್ತಿ ಆಗುವಂತ ಅಂಶಗಳು ಸ್ವಲ್ಪ ಕಡಿಮೆ ಆಗಿದ್ರೆ ಮತ್ತೆ ಇನ್ನೇನ್ ಮಾಡಬೇಕಾಗುತ್ತೆ, ಅವಾಗ ಮೆಡಿಕೇಶನ್ಸ್ ತಗೊಂಡ್ರೆ ಮತ್ತೆ ಅದು ರೀಪ್ರೊಡ್ಯೂಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಹಂಗೆ ಸ್ವಲ್ಪ ನಾವು ಮೆಡಿಸಿನ್ಸ್ ವೈಸ್ ಹೋಗೋದು ಕೂಡ ಸರಿನೇ ಕೆಲವೊಂದು ಟೈಮ್ ಅಲ್ಲಿ. ಬಟ್ ಏನ್ ಮಾಡ್ತಾರೆ ಗೊತ್ತಾ, ಸೊ ಮಗು ಕನ್ಫರ್ಮ್ ಆದಾಗಿಂದ ಹಿಡಿದು ಮಗು ಡೆಲಿವರಿ ಆಗೋರ್ಗು ಡಾಕ್ಟರ್ಸ್ ಬೇಕಾಗ್ತಾರೆ. ಬಟ್ ಆದ್ರೆ ಅದಾದ್ಮೇಲೆ ಯಾಕೆ ಡಾಕ್ಟರ್ಸ್ ಬೇಡ, ಬರೀ ಇವ್ರನ್ನ ಕೇಳೋದು ಮಾಡೋದು ತುಂಬಾ ತಪ್ಪಾಗುತ್ತೆ. ಕೆಲವೊಬ್ರು ಹೋಮ್ ರೆಮಿಡಿ ಹೇಳ್ತಾರೆ. ಸೊ ಮನೇಲಿ ಏನೇನ್ ಟ್ರೈ ಮಾಡ್ಬೇಕು ಖಂಡಿತ ಟ್ರೈ ಮಾಡಿ. ಬಟ್ ಹೋಮ್ ರೆಮಿಡೀಸ್ ಅಂತ ಬಂತು ಅಂತಂದ್ರೆ ನಾನು ಒಂದು ವಿಚಾರ ಹೇಳ್ಬಿಡ್ತೀನಿ ನಿಮ್ಗೆ. ಕೆಲವೊಂದು ರೆಮಿಡೀಸ್ ಅಂತಂದ್ರೆ ಮನೆ ಮದ್ದು ನೀವು ತಗೋಬೇಕು, ಅದನ್ನ ಯೂಸ್ ಮಾಡ್ಬೇಕು, ಮಕ್ಕಳಿಗಾಗಿರ್ಲಿ ನಿಮಗಾಗಿರ್ಲಿ ಅಂದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ಮಾತ್ರ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಗೊತ್ತಾ, ಸೊ ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇತ್ತು ಅಂದ್ರೆ ಅದನ್ನ ಎಷ್ಟು ಯೂಸ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು, ಅದನ್ನ ಯಾವಾಗ ಸ್ಟಾಪ್ ಮಾಡ್ಬೇಕು ಗೊತ್ತಾಗುತ್ತೆ. ವಿತೌಟ್ ನಾಲೆಡ್ಜ್ ನಾವ್ ಏನ್ ತಗೊಂಡ್ರು ಕೂಡ ವೇಸ್ಟ್, ಮತ್ತೆ ಅದು ಬೇರೆ ತರ ಆಗೋಕೆ ಸ್ಟಾರ್ಟ್ ಆಗುತ್ತೆ. ನಾನು ನಮ್ಮ ಪಾಪಗೆ ಏನಾದ್ರು ಕೊಡ್ತಾ ಇದೀನ, ಯಾವ್ದಾದ್ರು ಸಿರಪ್ ಕೊಡ್ತಾ ಇದೀನ, ಅಂಡ್ ವಿಟಮಿನ್ D3 ಅದು ಇದು ಮತ್ತೆ ವಿಟಮಿನ್ಸ್ ಏನಾದ್ರು ಕೊಡ್ತಾ ಇದೀನ, ಸಿರಪ್ಸ್ ನೋ ಇದ್ಯಾವ್ದು ನಾನು ಇವತ್ತಿನವರೆಗೂ ಕೊಟ್ಟಿಲ್ಲ. 1 ಮಂತ್ ನಾನು 1.5 ಮಂತ್ ವರೆಗೂ ಮೇ ಬಿ D3 ಹಾಕಿದೀನಿ ಅಷ್ಟೇ. ಅದು ನಾನು ಇವಾಗ ಆಲ್ರೆಡಿ ಮರ್ತು ಹೋಗಿದ್ದೀನಿ. ಆಮೇಲೆ ವುಡ್ವರ್ಡ್ಸ್ ಕೊಡ್ತೀನ ಅಂತೇಳಿ. ಸೊ ವುಡ್ವರ್ಡ್ಸ್ ಕೂಡ ಮುಂಚೆಯಿಂದ ಅಂದ್ರೆ ಪಾಪು ನಾವು ಮನೆಗೆ ಬಂದ ತಕ್ಷಣ ವುಡ್ವರ್ಡ್ಸ್ ತಂದ್ವಿ. ಅವಾಗ ಸಣ್ಣ ಇರ್ತಾಳಲ್ವಾ, ಹಾಲನ್ನ ಚೆನ್ನಾಗಿ ಬೇಗ ಇದು ಮಾಡ್ಕೊಂಡು ಯೂರಿನ್ ಮತ್ತೆ ಮೋಷನ್ ಚೆನ್ನಾಗಿ ಹೋಗ್ಬೇಕು, ಅದೆಲ್ಲ ನನಗೆ ಸ್ವಲ್ಪ ಐಡಿಯಾ ಇದ್ದಿದ್ರಿಂದ ಬಂದಿದ್ದ ದಿನನೇ ತಂದ್ವಿ. 5 ಡೇಸ್ ಬೇಬಿಯಿಂದಾನೆ. ಎಷ್ಟು ಅಂತಂದ್ರೆ ಒಂದು ಡ್ರಾಪರ್ ಅಲ್ಲಿ ಒಂದು 3 4 5 ಸೊ ಅಲ್ಲಿವರೆಗೂ ಆಗ್ತಾ ಬಂದೆ 1 ಮಂತ್. ಅದಾದ್ಮೇಲೆ ಸ್ವಲ್ಪ ಒಂದು 2 ಹೆಚ್ಚಿಗೆ ಆಗಕ್ಕೆ ಸ್ಟಾರ್ಟ್ ಮಾಡಿದೆ. ದಿನ ಅಲ್ಲ, ಸೊ ದಿನ ಅಲ್ವೇ ಅಲ್ಲ, ನಾನು ಹಾಗೆ ಇಲ್ಲ ಇವತ್ತಿನವರೆಗೂ ದಿನ. ಯಾವಾಗ ಪಾಪು ಅನ್ಕಂಫರ್ಟಬಲ್ ಅನ್ನಿಸ್ತಾಳೆ, ಮೋಷನ್ ಯಾವಾಗ ಮಾಡಿರಲ್ಲ, ಅಂಡ್ ರಾತ್ರಿ ಸ್ವಲ್ಪ ನಿದ್ದೆ ಲೇಟ್ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಅಂತಂದಾಗ ನಾನು ವುಡ್ವರ್ಡ್ಸ್ ಯೂಸ್ ಮಾಡಿದೀನಿ. ಅಲ್ಲಿಂದ ಇಲ್ಲಿವರೆಗೂ ಜ್ವರ ಮತ್ತೆ ಶೀತ ಬಂತು ಅಂದ್ರೆ ಅದಕ್ಕೊಂದು ಕೆಲವೊಂದಷ್ಟು ಡ್ರಾಪ್ಸ್ ಇಟ್ಕೊಂಡಿದೀನಿ. ಪದೇ ಹಾಸ್ಪಿಟಲೈಸ್ ಹೋಗೋದಿಲ್ಲ. ಏನ್ ಪ್ರಿಕಾಷನ್ಸ್ ಬೇಕು, ಏನೇನ್ ಮಾಡ್ಕೋಬೇಕು ಅದನ್ನೆಲ್ಲ ಕೂಡ ಮಾಡ್ಕೊಂಡಿದ್ದಾಯ್ತು. ಸೊ ಮಾಡ್ಕೊಂತೀವಿ ಹಂಗೆ ಸುಧಾರಿಸ್ಕೊಂತ ನೀಟಾಗಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದೀನಿ. ಅಂಡ್ ಇನ್ನೊಂದು ವಿಚಾರ ಅಂತಂದ್ರೆ ತುಂಬಾ ಜನ ಕಮೆಂಟ್ಸ್ ಹಾಕ್ತಿರಿ, ಹೆಂಗಾಗ್ತಿರಿ ಅಂತಂದ್ರೆ ಮಿಂಚು ನೋಡೋದಕ್ಕಂತಾನೆ ತುಂಬಾ ಜನ ಲಾಗ್ಸ್ ನ ನೋಡ್ತಾ ಇದೀರಾ. ಅದೇ ತರ ಖುಷಿ ಪಟ್ಟು ನಾನು ಕೂಡ ತೋರಿಸ್ತಾ ಇದೀನಿ. ಹಾಗೆ ನಮ್ಮ ಮನೇಲಿ ಅಷ್ಟೊಂದು ತೋರಿಸ್ತೀಯಲ್ಲ ಅವಳಿಗೆ ದೃಷ್ಟಿ ಆಗಲ್ವಾ ಅದು ಇದು ಅಂತ ಹೇಳಿ. ಸೊ ದೃಷ್ಟಿ ಆಗುತ್ತೆ, ಯಾವ ಮಕ್ಳಿಗೆ ತಾನೇ ಆಗಲ್ಲ, ಮನೇಲಿ ಇಟ್ಕೊಂಡ್ರವ್ರು ಕೂಡ ದೃಷ್ಟಿ ಆಗುತ್ತೆ. ಸೊ ಹಂಗಂದ್ರೆ ಪ್ರಪಂಚದ ಮೇಲೆ ಹಂಗೆ ಮಕ್ಕಳನ್ನ ತೋರಿಸ್ದಿದ್ರೆ ಇವತ್ತು ಇಷ್ಟೊಂದು ಮಕ್ಕಳು, ಅದು ಗೊತ್ತಲ್ವಾ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆಲ್ಲ ಇದೆ ಅಂತ ಹೇಳಿ. ಸೊ ಹಂಗೆಲ್ಲ ಧೈರ್ಯ ಮಾಡ್ತಿರ್ಲಿಲ್ಲ. ಏನು ಅಂತಂದ್ರೆ ಆಸ್ ಅ ಮದರ್ ಆಗಿ ನಾನು ಸೊ ಪ್ರತಿದಿನ ಅವ್ಳಿಗೆ ಏನ್ ಮಾಡ್ಕೋಬೇಕು ಅದನ್ನ ಮಾಡ್ಕೊಂತೀನಿ. ಅಂಡ್ ಹೆಂಗೆ ಕೇರ್ ಇರ್ಬೇಕು ಹಂಗೆ ಇಟ್ಕೊಂತೀನಿ. ಸೊ ಅವಳಿಗೆ ಏನಾದ್ರು ತುಂಬಾ ಕಿರಿಕಿರಿ ಮಾಡ್ತಿದ್ದಾಳೆ ಅಂತಂದ್ರೆ ನಾನು ನನ್ನ ಗಂಡ ಅಷ್ಟೇ ಮನೆ ಇರೋದು, ನಾವಿಬ್ರೆ ಏನ್ ಮಾಡ್ಕೋಬೇಕು ಅದನ್ನ ಆರಾಮ್ಸೆ ಮ್ಯಾನೇಜ್ ಮಾಡ್ಕೊಂತೀವಿ. ಸೊ
ಸೊ ಅದು ಬೇರೆ ಕಡೆ ಆಯ್ತು ಅಂತಂದ್ರೆ ಕೆಲವೊಬ್ರು ಕಮೆಂಟ್ಸ್ ವೇಟ್ ಬಗ್ಗೆ ಆಗ್ತೀರಾ, ಪಾಪುನ ನೋಡಿದ ತಕ್ಷಣ ವೇಟ್ ಬಗ್ಗೆ ಆಗ್ತೀರಿ, ಪಾಪು ಎಷ್ಟು ವೇಟ್ ಇದ್ದಾಳೆ, ನಮ್ಮ ಪಾಪು ತುಂಬಾ ತೆಳಗಿದ್ದಾನೆ ಅಂತೇಳಿ. ಸೊ ದಯವಿಟ್ಟು ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಇವಳು ಬರ್ತ್ ವೇಟ್ ಚೆನ್ನಾಗಿತ್ತು ಹಂಗಾಗಿ ಇವಳು ಚೆನ್ನಾಗಿದ್ದಾಳೆ. ಸೊ ನಿಮ್ ಪಾಪುದು ಬರ್ತ್ ವೇಟ್ ಏನಾದ್ರು ಕಡಿಮೆ ಇತ್ತು ಅಂದ್ರೆ ಅದೇ ತರ ಇರ್ತಾರೆ, ಬರ್ತಾ 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 ಚೆನ್ನಾಗಿ ಹೋಗ್ತಾರೆ. ಅದರ್ವೈಸ್ ಬರ್ತ್ ವೇಟ್ ಚೆನ್ನಾಗಿದ್ದು ಆಮೇಲೆ ವೀಕ್ ಆಗ್ತಿದ್ದಾರೆ ಅಂತಂದ್ರೆ ವೇಟ್ ಮಾಡಿ, ಸ್ವಲ್ಪ ದಿನ ಅವ್ರಿಗೂ ಟೈಮ್ ಕೊಡಿ. ಪ್ರತಿಯೊಬ್ಬರು ಡೆವಲಪ್ಮೆಂಟ್ ಕೂಡ ಒಂದೇ ತರ ಇರಬೇಕು ಅನ್ನೋ ತುಂಬಾ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಇವಾಗ ನೋಡಿ ಉಲ್ಟಾ ಬಿದ್ದಿದ್ದಾಳೆ, ಅವಳು ಮುಂದಕ್ಕೆ ಹೋಗ್ಬೇಕು. ಸೊ ಹಿಂಗಿರುತ್ತೆ ಕೆಲವೊಬ್ರದ್ದು. ಸೊ ಇಷ್ಟು ಕಾಟ ಕೂಡ ಇರುತ್ತೆ. ಅಂಡ್ ವೇಟ್ ಬಗ್ಗೆ ಹಾಕಿದಾಗ ನನಗೆ ಸಮಟೈಮ್ಸ್ ಅನ್ಸ್ಬಿಡುತ್ತೆ, ಯಾಕೆ ಇವ್ರು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ಇವಳು ನನಗೆ ಅನ್ಸುತ್ತೆ ರೈಟ್ ಕರೆಕ್ಟ್ ಆಗಿದ್ದಾಳೆ. ಅಂದ್ರೆ ಫ್ಯಾಕ್ಟ್ ಇಡ್ಬೇಕು ಅಂತಂದ್ರೆ ಇವಳು ಹೈಟ್ ಇದ್ದಾಳೆ. ಸೊ ನಾನು ಅದನ್ನ ಹುಟ್ಟದಾಗಿಂದ ಗಮನಿಸಿರೋದೇನಂದ್ರೆ ಹೈಟ್ ಇದ್ದಾಳೆ ಪಾಪು. ಸೊ ನಾವಿಬ್ರು ಅಂದ್ರೆ ಅಪ್ಪ ಅಮ್ಮ ಇಬ್ರು ಸ್ವಲ್ಪ ಹೈಟ್ ಅಲ್ಲಿ ಚೆನ್ನಾಗಿದ್ದೀವಿ. ಹಂಗಾಗಿ ನಮ್ ಚಿಟ್ಟಿ ಕೂಡ ಹೈಟ್ ಚೆನ್ನಾಗಿದ್ದಾನೆ, ಮಿಟ್ಟು ಕೂಡ ಹೈಟ್ ಚೆನ್ನಾಗಿದ್ದಾಳೆ, ಇವಳು ಕೂಡ ಹೈಟ್ ಅಲ್ಲಿ ಇದ್ದಾಳೆ. ಅಂಡ್ ಇವಳು ಅಂದ್ರೆ ಇದೇ ತರ ಸೇಮ್, ಇದಕ್ಕಿಂತ ಇನ್ನು ಚೂರ್ ಚೆನ್ನಾಗಿದ್ಲು ಮಿಟ್ಟು. ಸೊ ಇವಳು ಸ್ವಲ್ಪ ಮೆತ್ತೆ ಅನ್ನಿಸ್ತಾಳೆ, ಅವಳು ಫುಲ್ ಗಟ್ಟಿ ಇದ್ಲು. ಹಂಗೆ ಸೊ ಹಿಂಗಿರುತ್ತೆ ಸಮಟೈಮ್ಸ್, ಒಬ್ರಿಗಿಂತ ಒಬ್ರು ಡಿಫ್ರೆಂಟ್ ಆಗಿರ್ತಾರೆ. ಹಂಗೆ ನಿಮ್ಮ ಮಕ್ಕಳು ನಮ್ಮ ಮಕ್ಳು ತರ ಇರ್ಬೇಕು ಅಂತ ಇಲ್ಲ, ಅಂಡ್ ನಮ್ಮ ಮಕ್ಕಳು ನಿಮ್ಮ ಮಕ್ಳು ತರ ಇರ್ಬೇಕು ಅಂತ ಇಲ್ಲ. ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ ಪ್ಲೀಸ್. ಆಮೇಲೆ ಒಂದು ಕಮೆಂಟ್ ನೋಡಿದೆ ಲಾಸ್ಟ್ ಟೈಮ್, ಅದಂತೂ ಒಂಥರ ಸ್ವಲ್ಪ ಹೊತ್ತು ಮೈಂಡ್ ಅಪ್ಸೆಟ್ ಆಗ್ಬಿಡ್ತು ನನಗೆ. ಒಂಥರ ಎಷ್ಟು ಬೇಜಾರಾಯ್ತು ಗೊತ್ತಾ, ಹಿಂಗೂ ಯೋಚನೆ ಮಾಡ್ತಾರ ಅಂತೇಳಿ. ಆಕ್ಚುಲ್ ಆಗಿ ನಮ್ಮ ಮಕ್ಕಳನ್ನ ನೋಡಿ ನಾವೇ ಬೇಜಾರು ಆಗ್ಬಾರ್ದು. ಸೊ ಯಾಕಂಗ ಅನ್ಕೊಂತಿದ್ರಿ ಅರ್ಥನೇ ಆಗ್ತಿಲ್ಲ. ಆಮೇಲೆ ನಾನು ನನ್ನ ಮಗಳನ್ನ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಕಾರಣ ಏನು ಅಂತಂದ್ರೆ, ನಾನು ಲಾಗರ್, ನನ್ನ ಲೈಫ್ ಅಲ್ಲಿ ಹಿಂಗಿದೆ ಅಂತ ಹೇಳಿ ನಾನು ತೋರಿಸ್ಕೋಬೇಕಂತಾನೆ. ಸೊ ಅದನ್ನ ವಿಡಿಯೋ ಮಾಡಿ ನಿಮ್ ಜೊತೆ ಇನ್ನಷ್ಟು ವಿಚಾರಗಳು ಶೇರ್ ಮಾಡ್ಕೋಬೇಕಂತಾನೆ ಲಾಗ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನನಗೆ 3 ಮಕ್ಳು ಇರೋದ್ರಿಂದ ಅದು ತುಂಬಾ ಡಿಫ್ರೆಂಟ್, ಎಲ್ಲರೂ ಸ್ಪೆಷಲ್ ಅಲ್ವಾ, ನಿಜ ಅಲ್ವಾ. ಸೊ ನಾನು ಯಾವ್ದನ್ನು ಕೂಡ ಹೈಡ್ ಮಾಡಿ ಅದು ಬರ್ಬೇಕು ಇದು ಬರ್ಬೇಕಂತ ಹೇಳ್ತಾ ಇಲ್ಲ. ಸೊ ಡೈರೆಕ್ಟ್ಲಿ ಹೇಳ್ತಾ ಇದೀನಿ. ಸೊ ಎಲ್ಲರಿಗೂ ಕಂಪ್ಯಾರಿಸನ್ ಮಾಡಿದ್ರೆ ಸ್ವಲ್ಪ ಜನ ಏನು 3 ಮಕ್ಕಳ ಹೆಂಗ್ ನೋಡ್ಕೊಂತಾರೆ ಇವರು ಅಂತ ಹೇಳಿ ಇಷ್ಟಪಡ್ತೀವಿ. ಸೊ ನಾನು 3 ಮಕ್ಕಳು ಅಂತ ಹೇಳಿ ಇಬ್ಬರನ್ನೇ ತೋರಿಸ್ಕೊಂಡು 3 ಹೈಡ್ ಮಾಡಿದ್ರೆ, ಅದರಲ್ಲೂ ಚಿಕ್ಕ ಮಗಳು ಅಂತ ಹೈಡ್ ಮಾಡಿದ್ರೆ ಇಲ್ಲ ಅಲ್ವಾ. ಸೊ ತುಂಬಾ ಜನ ಆಕ್ಚುಲಿ ಚಿಕ್ಕವಳನ್ನೇ ಇಷ್ಟಪಡ್ತೀವಿ, ಅದು ಸಹಜ ಗುಣ. ಈ ದೊಡ್ಡವ್ರಿಗಿಂತ ಚಿಕ್ಕವಳನ್ನೇ ಇಷ್ಟಪಡೋದು. ಇವಾಗ ನಮ್ಮನೇಲೆ ಆಗಿರ್ಲಿ, ಚಿಟ್ಟಿ ಮಿಟ್ಟುಗಿಂತ ನಾವು ಮಿಂಚು ಮೇಲೆ ಸ್ವಲ್ಪ ಕಾಳಜಿ ಪ್ರೀತಿ ಜಾಸ್ತಿ ಇರುತ್ತೆ. ಇದು ಇವಾಗಲ್ಲ, ಇವಳು ಮದ್ವೆ ಆಗೋರ್ಗು ಅದು ಹಂಗೆ ಇರುತ್ತೆ. ಚಿಕ್ಕವರು ಅಂದ್ರೆ ಅದಷ್ಟೇ. ಸೊ ಹಂಗೆ ಇವಳನ್ನ ತೋರ್ಸೋದಕ್ಕೆ ನಿಮ್ಗೆ ತುಂಬಾ ಇಷ್ಟಪಡ್ತೀರಿ, ಹಂಗಾಗಿ ನಾನು ತೋರಿಸ್ತಾ ಇದೀನಿ. ಆದ್ರೆ ಇವಳನ್ನ ನೋಡಿ ನಿಮ್ ಮಕ್ಕಳ ಮೇಲೆ ನೀವು ಬೇಜಾರಾಗ್ತೀರಿ ಅಂತಂದ್ರೆ ಅದು ಯಾವ ಅರ್ಥ ಅಲ್ವಾ. ಸೊ ನಿಮ್ ಮಗಳನ್ನ ನೋಡಿದ್ರೆ ನನಗೆ ಬೇಜಾರಾಗುತ್ತೆ, ನನಗೆ ಏನ್ ಅನ್ನಿಸ್ಬೇಡ ಅವಾಗ. ಸೊ ಒಂದು ವಿಚಾರದಲ್ಲಿ ಇವಾಗ ನಮ್ಮ ಫ್ಯಾಮಿಲಿ ಏನಾದ್ರು ಆ ಕಮೆಂಟ್ ನ ನೋಡಿದ್ರೆ, ನೋಡು ನೀನ್ ತೋರಿಸ್ತಿರೋದಕ್ಕೆ ಹಿಂಗ ಆಗ್ತಿರೋದು, ಅವ್ರೇನಾದ್ರು ಕಂಡ್ಬಿಟ್ರೆ ಈ ತರ ಒಂದ್ ಮಾತು ಬರುತ್ತೆ. ಇನ್ನೊಂದು, ದಿವ್ಯ ನಿನ್ ಮಗಳನ್ನ ನೋಡಿ ಕರ್ಮ್ಕೊಂತಾರೆ, ಅವಳಿಗೆ ಅದು ತುಂಬಾ ಕೆಟ್ಟದಾಗತ್ತೆ, ಏನ್ ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾರೆ. ಸೊ ಆಮೇಲೆ ಇನ್ನೊಂದು, ನಾನು ಅನ್ಕೋಬಹುದು ಅಯ್ಯೋ ನನ್ ಮಗಳನ್ನ ನೋಡ್ಕೊಂಡು ಹಿಂಗ್ ಅನ್ಕೊಂತಾರೆ, ಏನಾದ್ರು ತಟ್ಬಿಟ್ರೆ ಈ ತರ. ಬಟ್ ಆದ್ರೆ ನಾನು ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿರೋದ್ರಿಂದ ಸೊ ಅದನ್ನೆಲ್ಲ ಟಚ್ ಆಗಕ್ ಸಾಧ್ಯ ಇಲ್ಲ. ಹಂಗಿದ್ರೆ ಎಷ್ಟೊಂದು ಟಚ್ ಆಗ್ಬೋದಿತ್ತು ಅಂತ ಹೇಳಿ. ಬಟ್ ಅದನ್ನ ನಾನು ನಿಮ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಸೊ ವೇಟ್ ಬಗ್ಗೆ ನೀವು ಆಕ್ಚುಲಿ ಇನ್ನೊಂದು ಪಾಪನ ನೋಡಿ ಅಯ್ಯೋ ನನ್ನ ಪಾಪು ಹಿಂಗಿಲ್ಲ ಅನ್ನೋದಕ್ಕಿಂತ ಆಕ್ಚುಲಿ ಅಕ್ಸೆಪ್ಟ್ ಮಾಡಿ. ನಮ್ಮ ಹೊಟ್ಟೆಲಿ ಹುಟ್ಟಿರೋರನ್ನ ನಾವೇ ಅಕ್ಸೆಪ್ಟ್ ಮಾಡ್ಲಿಲ್ಲ ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್, ಯಾವ್ದೋ ಒಂದು ಕೊರತೆ ಇರುವಂತ ಮಗು ಇರುತ್ತೆ, ಆ ತಾಯಿ ಹಂಗಂತ ಅವ್ರನ್ನ ತೊರೆದ್ ಬಿಡ್ಬೋದು. ಸೆಕೆಂಡ್ ಯೋಚನೆ ಮಾಡಿ, ಜಸ್ಟ್ ಯೋಚನೆ ಮಾಡೋದಕ್ಕೆ ಹೇಳ್ತಾ ಇದೀನಿ ಅಷ್ಟೇ. ಆ 1 ಸೆಕೆಂಡ್ ನಾವೇನಾದ್ರು ತೊರೆದ್ ಬಿಟ್ವಿ ಅಂತಂದ್ರೆ ಆಸ್ ಎ ಮದರ್ ಆಗಿ ತಾಯಿ ಅನ್ನೋ ಒಂದು ಪದಕ್ಕೆ ಅರ್ಥ ಸಿಗಲ್ಲ, ಇಲ್ಲ ಅಲ್ವಾ. ಸೊ ನೀವು ಇಷ್ಟು ಗಲಾಟೆ ಮಾಡ್ತಾರೆ. ಸೊ ಹಿಂಗೆ ಅರ್ಥನೇ ಇರಲ್ಲ. ಅದರ್ವೈಸ್ ಅವ್ರಿಗೆ ಏನಾದ್ರು ಕೊರತೆ ಇತ್ತು ಅಂದ್ರೆ, ಮೀನ್ಸ್ ತುಂಬಾ ವೇಟ್ ಕಡಿಮೆ ಇದಾರೆ ಅಂದ್ರೆ ವೇಟ್ ಇನ್ಕ್ರೀಸ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಏನ್ ಮಾಡಿದ್ರು ಆಗ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಲೀವ್ ಇಟ್, ಅಕ್ಸೆಪ್ಟ್ ಇಟ್. ಸೊ ನಾನು ಹಾಗೆ ಮಾಡಿದ್ದು. ಈವನ್ ನನ್ನ ಮಗ ಪ್ರೀ ಮೆಚೂರ್ಡ್ ಬೇಬಿ, ನನ್ನ ಫಸ್ಟ್ನವನು 8 ತಿಂಗಳು 8 ದಿನಕ್ಕೆ ಹುಟ್ಟಿರೋನು, ಅವನ್ನ ನೋಡಿ ನಾನು ಒಂದಿನ ಅನ್ಕೊಳ್ಳಿಲ್ಲ. ಸ್ಟಾರ್ಟಿಂಗ್ ಅನಿಸ್ತಾ ಇತ್ತು, ಎಲ್ಲರೂ ಬಂದು ಅನ್ನೋವಾಗ, ತುಂಬಾ ಜನರು ಫ್ಯಾಮಿಲಿ ಎಲ್ಲ ಬಂದು ಅನ್ನೋವಾಗ, ದಿವ್ಯ ಯಾಕೆ ಇಷ್ಟೇ ವೇಟ್ ಪಾಪು ಇರೋದು, ನೀನ್ ಚೆನ್ನಾಗಿ ಊಟ ಮಾಡೋಕ್ಕಾಗಲ್ವಾ ಹಂಗೆ ಹಿಂಗೆ ಅಂತ ಹೇಳಿ. ಒಂದ್ 5 ತಿಂಗಳಲ್ಲಿ ತುಂಬಾ ಚೆನ್ನಾಗದ, ಅವಾಗಿಂದ ಬಿಟ್ಟೆ ನಾನು. ಸೊ ಫುಡ್ ಎಲ್ಲ ನಾನೇ ಮೇಂಟೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತಿಗೂ ಅವ್ನು ಎಷ್ಟು ಹೆಲ್ತಿ ಆಗಿದ್ದಾನೆ, ಬ್ರೈನ್ ವೈಸ್ ಸೂಪರ್ ಆಗಿದ್ದಾನೆ. ಹಿಂಗೆ ನಾವು ಅಕ್ಸೆಪ್ಟ್ ಮಾಡಿ ಅದನ್ನ ನಾವು ಕಂಡ್ಕೊಂಡ್ವಿ ಅಂತಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದರ್ವೈಸ್ ಅದನ್ನ ನಾವು ಈ ತರ ಯೋಚನೆ ಮಾಡ್ತಿದೀವಿ ಅಂತಂದಾಗ, ಅಥವಾ ನನಗೆ ಆ ತರ ಕಮೆಂಟ್ ಹಾಕಿದಾಗ ನನ್ನ ಮನ್ಸು ಏನಾಗಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾನು ಇವನ್ನ ತೋರಿಸ್ತಾ ಇರೋದು. ನೀವೆಲ್ಲರೂ ತುಂಬಾ ಜನ ಇಷ್ಟಪಡ್ತಾ ಇದ್ದೀರಿ, ಹಾಗೆ ಲಾಗ್ಸ್ ನೋಡೋದಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತೀರಿ. ಅದಕ್ಕೆ ಒಂದು ಮೇನ್ ಪಿಲ್ಲರ್ ಅಂತಂದ್ರೆ ಇದು ಮರಿ. ಇವಳೇನ್ ತಪ್ಪಲ್ಲ, ಹಾಗೆ ನಂದು ಕೂಡ ತಪ್ಪಲ್ಲ. ಹಾಗೆ ನಮ್ಮ ಲೈಫ್ ಸ್ಟೈಲ್ ನೋಡ್ಕೊಂಡು ಎಷ್ಟೊಂದ್ ಜನ ಇವತ್ತು ಅಕ್ಕ ನಮ್ ಕಲಿತಾ ಇದೀನಿ, ನಾನು ಬೇರೆ ಕಲ್ತ್ಕೊಳ್ತಾ ಇದೀನಿ.
ಸೊ ನಾನು ಏನೋ ಒಂದು ತಿಳ್ಕೊಂತಾ ಇದೀನಿ ಅಂತ ಹೇಳ್ತಾ ಇರ್ತೀರ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದೀನಿ ಬಿಟ್ರೆ. ಸೊ ಬೇರೆ ಈ ತರ ಅನ್ಕೊಂತಾರೆ ಅಂತಂದ್ರೆ ನನಗೂ ಕೂಡ ಸ್ವಲ್ಪ ಭಯ ಅನ್ಸುತ್ತೆ. ಸಾಧ್ಯ ಆದಷ್ಟು ಆ ತರ ಹಾಕ್ಬೇಡಿ. ಬೇಕಿದ್ರೆ ವೇಟ್ ಇನ್ಕ್ರೀಸ್ ಆಗೋದಕ್ಕೆ ಏನ್ ಮಾಡ್ಬೇಕು, ನೀವೇನ್ ಮಾಡ್ತಿದ್ರಿ ಅದನ್ನೆಲ್ಲ ಕೇಳಿ. ನಾನ್ ಮಾಡ್ತಿರೋದಂತೆ ಚೆನ್ನಾಗಿ ಊಟ ಮಾಡ್ತೀನಿ, ಅವಳಿಗೆ ಸಂಪೂರ್ಣವಾಗಿ ಹಾಲು ಕುಡಿಸ್ತೀನಿ. ಆಮೇಲೆ ಇನ್ನು ಒಂದು ವಾರದಲ್ಲಿ ನಾನು ಅವಳಿಗೆ ಫುಡ್ ಸ್ಟಾರ್ಟ್ ಮಾಡಿಸ್ತೀನಿ. ಅವಾಗ ಬೇಕಿದ್ರೆ ನಿಮ್ಗೆ ಬೇರೆ ಅಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ತೀನಿ. ಆದ್ರೆ ನನ್ನ ಮಗಳನ್ನ ನೋಡ್ಕೊಂಡು ನಿಮಗೆ ಬೇಜಾರಾಗುತ್ತೆ ಅಂತಂದ್ರೆ ನಾನು ಏನ್ ಮಾಡ್ಲಿ ಅಲ್ವಾ? ಸೊ ಆತರ ಹಾಕ್ಬೇಡಿ ದಯವಿಟ್ಟು, ತುಂಬಾ ಹರ್ಟ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಎಲ್ಲದೂ ನಾನು ಕವರ್ ಮಾಡಿದೀನಿ ಅಂತ ಅನ್ನಿಸ್ತು. ಆತರ ಕಮೆಂಟ್ಗಳು ಹಾಕೋದ್ರಿಂದ ತುಂಬಾ ಜನರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅದು ಹೇಳಿದ್ನಲ್ಲ, ನನ್ನ ಮೇಲಾಗಿರ್ಬೋದು, ಪಾಪ ಮೇಲಾಗಿರ್ಬೋದು, ನಮ್ಮ ಫ್ಯಾಮಿಲಿ ಮೇಲಾಗಿರ್ಬೋದು, ವ್ಯೂವರ್ಸ್ ಮೇಲಾಗಿರ್ಬೋದು. ಸೊ ಯಾರೊಬ್ರು ತಾಯಿ ತುಂಬಾ ಖುಷಿ ಪಟ್ಟು ನೋಡ್ತಾ ಇರ್ತಾರೆ, ನಿಮ್ ಕಮೆಂಟ್ ನೋಡಿ ಅಯ್ಯೋ ಹೌದಲ್ವಾ ನನ್ನ ಮಗುನು ತುಂಬಾ ತೆಳ್ಳಗಿದೆ, ಈ ಪಾಪು ಹೆಂಗಿಷ್ಟು ಚೆನ್ನಾಗಿದೆ. ಸೊ ಅವಳು ಚೆನ್ನಾಗಿರೋದು ಅವಳಿಗೆ ಮೇ ಬಿ ಒಂದ್ ಸಿಕ್ಕಿಂತ ವರ ಅಂತ ಅನ್ಕೊಂತೀನಿ. ನಾನು ಇವತ್ತಿನವರೆಗೂ ಆತರ ಯೋಚನೆ ಮಾಡಿಲ್ಲ. ಸೊ ಒಂದು ಕಮೆಂಟ್ ನೋಡಿ ಸ್ವಲ್ಪ ಶಟ್ ಡೌನ್ ಆಗಿದ್ದಂದ್ರೆ ನಿಜ. ನೀವು ಕೊಟ್ಟಂತ ಸಣ್ಣ ಪುಟ್ಟ ಕ್ವಶನ್ಸ್ ಗಳಿಗೆ ನಾನು ಇದನ್ನ ಆನ್ಸರ್ ಮಾಡಿದೀನಿ. ಹಾಗೆ ವಿಡಿಯೋ ಯಾರಿಗೂ ಹರ್ಟ್ ಮಾಡುವಂತ ಉದ್ದೇಶ ಇಲ್ಲ, ಹಾಗೆ ಯಾರಿಗೂ ಕೂಡ ಬೇಜಾರ್ ಮಾಡುವಂತದಿಲ್ಲ. ಸೊ ನನಗೊಂದು ಸ್ವಲ್ಪ ಅನ್ನಿಸ್ತು, ಅದರಿಂದ ನಿಮ್ಗೆ ಏನೋ ಒಂದು ಅರ್ಥ ಆಗಬಹುದು ಅಂತ ಅನ್ಕೊಂಡು ಹೇಳ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆಮೇಲೆ ಕಮೆಂಟ್ಸ್ ಕೂಡ ವೇಟ್ ಮಾಡ್ತಾ ಇರ್ತೀವಿ, ನಾನು, ಮಿಂಚು, ಚಿಟ್ಟಿ, ಮಿಟ್ಟು ಎಲ್ಲರೂ ಕೂಡ. ಸೊ ಬಿಟ್ಟು ಬಾಯ್ ಮಾಡು. ಇವಳು ಎಷ್ಟು ಕತೆ ಅಂತಂದ್ರೆ ಇವಳು ಬರೀ ಆಟ ಆಡೋದಕ್ಕೆ ನೋಡ್ತಾರೆ. ಇವಾಗ ನೋಡಿ ಸ್ಟಾಂಡ್ ನೋಡಿ ಹೆಂಗ್ ಮಾಡ್ತಾಳೆ ನೋಡಿ. ಮಿಂಚು ಮಿಂಚು ಬಿಟ್ಟು ಬಾಯ್ ಮಾಡೋಣ. ಬಾಯ್ ಬಾಯ್.